UK9 ಬಿಗ್ ಇಂಪ್ಯಾಕ್ಟ್. ಬದಲಾದ ಯಮ ತಂತಿಗಳು. ಸಮಸ್ಯೆಗೆ ಧ್ವನಿಯಾದ UK9 ನ್ಯೂಸ್ ತಂಡಕ್ಕೆ ಗ್ರಾಮಸ್ಥರ ಅಭಿನಂದನೆ. ಭಾಳ ದಿವಸದ ಇತ್ತು ಅದ ಈಗ ಒಟ್ಟು 2 ದಿನದಾಗ ಇಮಿಜಿಯೇಟ್ಲಿ ಇದು ನ್ಯೂಸ್ದಾಗ ಇದು ಯೂಸ್ ಮಾಡೋಣ, ಇಮಿಜಿಯೇಟ್ಲಿ ಕಾರ್ವಾಯಿ ಆಗಿ ಎಲ್ಲ ಪೊಲೀಸ್ ಕೊಡ್ಲತ್ತಾರ. ಅದಕ್ಕೆ ನ್ಯೂಸ್ದವ್ರಿಗೆ ನಮ್ಮ ಊರ ತರಫೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀವಿ. ಎಸ್, ವಿದ್ಯಾರ್ಥಿಗಳು ಶಾಲೆಗೆ ತೆರಳುತ್ತಿದ್ದ ವೇಳೆ ವಿದ್ಯುತ್ ಪ್ರವಹಿಸುತ್ತಿದ್ದ ತಂತಿಯೊಂದು ತುಂಡಾಗಿ ಬಿದ್ದ ಘಟನೆ ಅಥಣಿ ತಾಲೂಕಿನ ಕಲ್ಲೊತ್ತಿ ಗ್ರಾಮದಲ್ಲಿ ನಿನ್ನೆ ಬೆಳಗ್ಗೆ ಸಂಭವಿಸಿತ್ತು. ಸುಮಾರು 50 ವರ್ಷಗಳ ಹಳೆಯ ವಿದ್ಯುತ್ ತಂತಿಯಿಂದ ಗ್ರಾಮದಲ್ಲಿ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವಂತಾಗಿತ್ತು. ಈ ಕುರಿತು UK9 ವಿಸ್ತೃತ ವರದಿ ಬಿತ್ತರಿಸಿತ್ತು. ಇನ್ನು ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಥಣಿ ಹೆಸ್ಕಾಂ ಇಲಾಖೆ ಗ್ರಾಮದಲ್ಲಿ ಹೊಸ ತಂತಿ ಜೋಡಣೆ ಮಾಡಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. ಗ್ರಾಮದಲ್ಲಿ ಈ ಹಿಂದೆ ಹಲವು ಬಾರಿ ಕಿರಿಕಿರಿ ಅನುಭವಿಸಿದ್ದ ಗ್ರಾಮಸ್ಥರಿಗೆ UK9 ವರದಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದು ಗ್ರಾಮಸ್ಥರ ಮೆಚ್ಚುಗೆ ಗಳಿಸಿದೆ. ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಕುರಿತು ಸ್ಥಳೀಯರು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ನಿರ್ಲಕ್ಷ್ಯ ತೋರಲಾಗಿತ್ತು. ವರದಿಯ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆಗೆ ಸ್ಪಂದಿಸಿದ್ದು ಸ್ಥಳೀಯರು UK9 ಜೊತೆ ಖುಷಿ ಹಂಚಿಕೊಂಡಿದ್ದಾರೆ. ಬಂದು ಅವರು ಎಲ್ಲ ಸರ್ವೆ ಮಾಡ್ಕೊಂಡು ಹೋದ್ರು, ಕೇಳಿದವ್ರೆ ಇಮಿಜಿಯೇಟ್ಲಿ ಬಂದು ಕಾರ್ವಾಯಿ ಚಾಲೂ ಮಾಡ್ಯಾರು. ಎಲ್ಲ ಕಡೆ ತಾರ ಹಾಕಿ ಕೊಟ್ರು. ಈಗ ಸಮಸ್ಯೆ ಭಾಳ ದಿವಸದ ಇತ್ತು ಅದ ಈಗ ಒಟ್ಟು 2 ದಿನದಾಗ ಇಮಿಜಿಯೇಟ್ಲಿ ಇದು ನ್ಯೂಸ್ದಾಗ ಇದು ಮಾಡೋಣ, ಇಮಿಜಿಯೇಟ್ಲಿ ಕಾರ್ವಾಯಿ ಆಗಿ ಎಲ್ಲ ಪೊಲೀಸ್ ಕೊಡ್ಲತ್ತಾರ ನೋಡ್ರಿ. ಎಲ್ಲ ಕಡೆನೂ ಕೊಡಿಸ್ತಾನ ಅಂತ ಹೇಳ್ಯಾರಿ. ಒಂದೇ ದಿನದಾಗ ಈಗ ಎಲ್ಲ ರೋಡ್ ಮೇಗಿನ ಎಲ್ಲ ಕುಣಿಸ್ಯಾರು. ಉಳಿದು ಈಗ ನಾಳೆ ಸುದ್ದಿ ಜನನ ಬಂದಿದೆ, ನಾಳಿಂದ ಮತ್ತೆಲ್ಲ ಬಂದವ್ರು ಎಲ್ಲರೂ ಕುಣಿಸ್ಕೊಡ್ತಾರೆ ನಾವು. ಅದಕ್ಕೆ ನ್ಯೂಸ್ದವ್ರಿಗೆ ನಮ್ಮ ಊರ ತರಫೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀವಿ. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.